ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ದೋಹೆ ಮತ್ತೆ ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ಪ್ರಭು ತವ್ ಆಶ್ರಮ ಆಯೆ ಮೋರ್ ಮೋಹ ಭ್ರಮ ಭಾಗ ಕಾರನ್ ಕವನ್ ಸೋ ನಾಥ ಸಬ್ ಕಹಹು ಸಹಿತ ಅನುರಾಗ ಗರುಡ ಗಿರಾ ಸುನಿ ಹರಷೆವು ಕಾಗ ಬೋಲೆವು ಉಮಾ ಪರಮ ಅನುರಾಗ ಧನ್ಯ ಧನ್ಯ ತವ ಮತಿ ಉರ್ ಗಾರಿ प्रश्न तुम्हारी मोही अति प्यारी सुनी तब प्रश्न सप्रेम सुहाई बहुत जन्म कै सुधी मोही आई सब निज कथा कहूँ मैं गाई तात सुनहु सादर मन लाई जप तप मख समदम व्रत दाना बिरति विवेक जोग विज्ञाना सब कर फल रघुपति पद प्रेमा तेहि बिनु कोऊ न पावई क्षेमा येहि तन राम भगति मैं पाई ताते मोहि ममता अधिकाई जेहि ते कछु निज स्वार्थ होई तेहि पर ಮಮತಾ ಕರ್ ಸಬ್ ಕೋಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗರುಡ ಕಾಕಭೂಷಣಿಗೆ ಕೇಳ್ತಾನೆ, ನೀವು ಈ ರಾಮಚರಿತ ಮಾನಸ ಅನ್ನುವಂಥ ಸರೋವರವನ್ನು ಎಲ್ಲಿ ಪಡೆದ್ರಿ? ನೀವು ಪ್ರಳಯ ಕಾಲದಲ್ಲೂ ಕೂಡ ನಿಮಗೆ ನಾಶನೇ ಇಲ್ಲ, ಅಂದರೆ ನೀವು ನಾಶವಾಗೋದಿಲ್ಲ ಅನ್ನೋದನ್ನು ನಾನು ಪರಮೇಶ್ವರನಿಂದ ಕೇಳಿ ತಿಳ್ಕೊಂಡಿದ್ದೀನಿ. ಸೊ ಶಿವನ ಮಾತು ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ನನ್ನ ಮನಸ್ಸಲ್ಲಿ ಒಂದು ಸಂದೇಹ ಇದೆ. ಯಾಕೆ ಅಂತಂದರೆ, ದೇವತೆಗಳು, ನಾಗಗಳು, ಮನುಷ್ಯರು, ಈ ರೀತಿಯ ಚರಾಚರ ಜೀವಿಗಳು ಕೂಡ ಇಡೀ ಜಗತ್ತೇ ಕಾಲನಿಗೆ ತುತ್ತಾಗತ್ತೆ. ಅಸಂಖ್ಯ ಬ್ರಹ್ಮಾಂಡಗಳ ನಾಶ ಮಾಡುವಂತಹ ಕಾಲ ಇದೆಯಲ್ಲ, ಅದು ಭಾರಿ ದುರತಿಕ್ರಮವಾಗಿರುವಂಥದ್ದು. ಅಂಥ ಭಯಂಕರವಾದಂತಹ ಕಾಲ ನಿಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರೋದಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಲ್ಲ. ಇದಕ್ಕೆ ಕಾರಣ ಏನು? ಆಮೇಲೆ ಇದು ಜ್ಞಾನದ ಪ್ರಭಾವನೋ ಅಥವಾ ಯೋಗದ ಪ್ರಭಾವನೋ ನನಗೆ ತಿಳಿಸಿ ಅಂತನ್ಬಿಟ್ಟು ಕೇಳಿ, ಪ್ರಭು ನಿಮ್ಮ ಆಶ್ರಮಕ್ಕೆ ನಾನು ಬಂದಲ್ಲ, ಆಗ ಬಂದಿದ್ದ ತಕ್ಷಣವೇ ನನ್ನ ಮೋಹ, ನನ್ನ ಭ್ರಮೆಗಳು ಎಲ್ಲವೂ ಕೂಡ ಓಡ್ ಹೊರಟೋಯ್ತು. ಏನೂ ಮಾಡಿಲ್ಲ, ನಿಮ್ಮ ಆಶ್ರಮದಲ್ಲಿ ಕಾಲಿಟ್ಟಿದ ತಕ್ಷಣ ನನಗೆ ನನ್ನ ಮೋಹ ಭ್ರಮೆ ಎಲ್ಲ ಹೊರಟೋಯ್ತು. ಇದಕ್ಕೆ ಕಾರಣ ಏನು? ಇದೆಲ್ಲವನ್ನು ಕೂಡ ದಯವಿಟ್ಟು ನನಗೆ ತಿಳಿಸಿ ಅಂತನ್ಬಿಟ್ಟು ಕೇಳ್ಕೊಳ್ತಾನೆ. ಶಿವ ಹೇಳ್ತಾನೆ, ಉಮೆ, ಗರುಡನ ಮಾತನ್ನ ಕೇಳಿ ಕಾಕಭೂಷುಂಡಿಯವರು ಆನಂದ ತುಂದಿಲರಾಗ್ತಾರೆ. ತುಂಬ ಸಂತೋಷ ಆಗುತ್ತೆ ಅವರಿಗೆ. ಅತ್ಯಂತ ಪ್ರೀತಿಯಿಂದ ಅವ್ರು ಹೇಳೋದಕ್ಕೆ ಶುರು ಮಾಡ್ತಾರೆ. ಓ ಉರಗಾರಿ, ಅಂದರೆ ಗರುಡನನ್ನ, ಹಾವುಗಳನ್ನ ನಾಶ ಮಾಡುವಂಥವನು ಅಂತ ಹೇಳ್ತಾ ಇರೋದು. ಉರಗಾರಿ, ನಿಮ್ಮ ಬುದ್ಧಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಧನ್ಯ ಧನ್ಯ. ಅಂದರೆ ಇಂಥ ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಲ್ವಾ, ಅದಕ್ಕೆ ನಿಮ್ಮ ಬುದ್ಧಿ ನಿಜಕ್ಕೂ ಧನ್ಯ. ನಿಮ್ಮ ಪ್ರಶ್ನೆಗಳಿದೆಯಲ್ಲ, ಅದು ನನಗೆ ತುಂಬ ಮೆಚ್ಚುಗೆ ಆಯಿತು. ನಿಮ್ಮ ಪ್ರೀತಿಪೂರ್ಣವಾದಂತಹ ಈ ಸುಂದರ ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ನನ್ನ ಅನೇಕ ಪೂರ್ವಜನ್ಮಗಳ ನೆನಪು ಮರುಕಳಿಸ್ತು. ಅಂದರೆ ಕಾಕಭೂಷುಂಡಿ ಅವರಿಗೆ ಎಷ್ಟೋ ಜನ್ಮಗಳ ನೆನಪುಗಳು ಹಾಗೇ ಇದೆ. ಅದಕ್ಕೆ ಇಲ್ಲಿ ನೀವು ಕೇಳಿದಂಥ ಪ್ರಶ್ನೆಗೆ ನನ್ನ ಎಷ್ಟೋ ಜನ್ಮಗಳ ನೆನಪೆಲ್ಲ ಮತ್ತೆ ವಾಪಸ್ ನಾನು ನೆನಪಿಸ್ಕೊಂಡಂಗೆ ಆಯಿತು. ನಾನು ನನ್ನ ಕತೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀನಿ, ಆದರೆ ನೀನು ಅದನ್ನು ತುಂಬ ಗೌರವದಿಂದ, ದತ್ತಚಿತ್ತನಾಗಿ, ಅಂದರೆ ಏನು, ಏಕಚಿತ್ತ, ಒಂದೇ ಕಡೆ ಗಮನ ಇಟ್ಟು ಆ ಕೇಳೋದ್ರ ಕಡೆ ಮಾತ್ರ ಗಮನ ಇರಬೇಕು. ಆ ರೀತಿ ಕೇಳು. ಅನೇಕ ಜಪ, ತಪ, ಯಜ್ಞ, ಯಾಗ, ಶಮೆ, ದಮ, ವ್ರತ, ದಾನ, ವೈರಾಗ್ಯ, ವಿವೇಕ, ಯೋಗ, ವಿಜ್ಞಾನ, ಈ ಎಲ್ಲದರ ಫಲ ಶ್ರೀರಾಮಚರಣಗಳಲ್ಲಿ ಅನುರಾಗ ಪ್ರಾಪ್ತಿ. ಅಂದರೆ ನಾವು ಏನೇ ಮಾಡ್ತಾ ಇರಲಿ, ಈಗ ನಾವು ಜಪ ಮಾಡ್ತೀವ, ತಪ ಮಾಡ್ತೀವ, ದಮ, ವ್ರತ, ದಾನ ಏನೇ ಮಾಡಲಿ, ತಿಳ್ಕೊಳ್ತಾ ಇದ್ದೀವ, ವಿವೇಕವನ್ನು ನಾವು ಪಡ್ಕೊಳ್ತಾ ಇದ್ದೀವ, ಏನೇ ಮಾಡಿದ್ರು ಅದೆಲ್ಲದರ ಫಲ ಏನು ಅಂತಂದರೆ ಆ ಭಗವಂತನಲ್ಲಿ ನಮಗೆ ಅನುರಾಗ ಬರುವಂಥದ್ದು. ಅಂದರೆ ಪ್ರೀತಿ, ಭಗವಂತನನ್ನು ಪ್ರೀತಿಸೋದು ಬರಬೇಕು, ಪ್ರೀತಿ ಇರಬೇಕು ನಮಗೆ ಭಗವಂತನಲ್ಲಿ. ಅದು ನಾವು ಪಡ್ಕೊಳ್ಳುವಂಥದ್ದು. ಇದಲ್ಲದೆ ಯಾರೂ ಶ್ರೇಯಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತನಲ್ಲಿ ಮೊದಲು ನಮಗೆ ಅನುರಾಗ ಇರಬೇಕು, ಪ್ರೀತಿ ಇರಬೇಕು. ಅದಿಲ್ಲ ಅಂತಂದರೆ ಶ್ರೇಯಸ್ಸು ಅನ್ನೋದನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇದೇ ಕಾಗೆಯ ಶರೀರದಿಂದ ಶ್ರೀರಾಮನ ಭಕ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಅಂದರೆ ನಾವು ಕೇಳಿರೋ ಪ್ರಕಾರ
ಮನುಷ್ಯ ಜನ್ಮ ಮಾತ್ರ ನಾವು ಭಗವಂತನ ಭಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಆಗೋದು ಅಂತ ಹೇಳಿದ್ದೀವಲ್ವಾ. ಆದರೆ ಇಲ್ಲಿ ವಿಶೇಷತೆ ಏನು ಅಂತಂದರೆ, ಕಾಗೆಯ ಶರೀರದಲ್ಲಿದ್ದರೂ ಕೂಡ ನಾನು ಆ ರಾಮನ ಭಕ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಶರೀರ ಅಂತಂದರೆ ನನಗೇನೋ ಒಂದು ರೀತಿಯ ಮಮತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಅಟ್ಯಾಚ್ಮೆಂಟ್ ಇದೆ, ನನಗೆ ಈ ಶರೀರ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಆ ಭಗವಂತನ ಪ್ರಾಪ್ತಿ ಈ ಶರೀರದಲ್ಲಿ ನನಗಾಗಿರೋದ್ರಿಂದ ಯಾವುದರಿಂದನಾದರೂ ಆಗಲಿ ತನ್ನ ಸ್ವಾರ್ಥ ಅನ್ನೋದು ಸಿದ್ಧ ಆದರೆ ಅದರ ಮೇಲೆ ಮಮಕಾರ ಇರೋದು ಎಲ್ಲರಿಗೂ ಕೂಡ ಸಹಜನೇ ಅಲ್ವಾ. ಯಾವುದರಿಂದ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಯಿತು ಅಂತಂದಾಗ ಅದರ ಮೇಲೆ ಒಂದು ಮಮತೆ ಇರೋದು ಸರ್ವೇ ಸಾಮಾನ್ಯವಾಗಿರುವಂಥ ವಿಷಯ. ಸೊ ನನಗೆ ಭಗವಂತನ ಪ್ರೀತಿ ಬೇಕಾಗಿತ್ತು, ಅವನನ್ನು ಪ್ರೀತಿಸ್ಬೇಕಿತ್ತು, ನನಗೆ ಭಕ್ತಿ ಬೇಕಿತ್ತು. ಅದು ನನಗೆ ಸಿಕ್ಕಿದ್ದು ಈ ಕಾಗೆಯ ರೂಪದಲ್ಲಿ. ಅದರಿಂದನೇ ನನಗೆ ಈ ಕಾಗೆಯ ರೂಪ ಅಂತಂದರೆ ತುಂಬ ಮಮತೆ ಅಂತಂದ್ಬಿಟ್ಟು ಇಲ್ಲಿ ಕಾಕಭೂಷುಂಡಿಯವರು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದೇನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.